ಮಾನಸಿಕ ರೋಗ ಲಕ್ಷಣಗಳು ಕಂಡಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಸಮಸ್ಯೆ ಬಂದಾಗ ನಾವು ಮನೋವೈದ್ಯರನ್ನು ಸಂಪರ್ಕ ಮಾಡಬೇಕು ಮತ್ತು ಮನಃಶಾಸ್ತ್ರಜ್ಞರನ್ನು, ಸೈಕಾಲಜಿಸ್ಟನ್ನು ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಆದರೆ ಅವರನ್ನು ಸಂಪರ್ಕ ಮಾಡಿ ಮತ್ತೆ ಬೇರೆ ಏನೇನು ಮಾಡಬಹುದು, ನಮ್ಮ ಜೀವನದಲ್ಲಿ ಬೇರೆ ಯಾವ್ಯಾವ ರೀತಿಯ ಬದಲಾವಣೆಗಳನ್ನು ತಂದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದರೆ ಈಗ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋಗ್ತೇವೆ, ಅವರು ನಮಗೆ ಒಂದಷ್ಟು ಆ್ಯಂಟಿಬಯೋಟಿಕ್ಸು ಅಥವಾ ಪ್ಯಾರಾಸೆಟಮಾಲ್ ಕೊಡ್ತಾರೆ, ನಾವು ಅದನ್ನು ತೊಗೊಳ್ತೀವಿ. ಆದರೆ ಅಷ್ಟೇ ಸಾಕಾಗೋದಿಲ್ಲ ಅಲ್ವಾ, ನಾವು ಆಹಾರದಲ್ಲಿ ನಿಯಂತ್ರಣ ತರಬೇಕಾಗತ್ತೆ ಅಥವಾ ಬೇರೆ ರೀತಿಯ ಕೆಲವೊಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನಮ್ಮ ದೇಹಕ್ಕೆ ಒಂದು ಸಮಸ್ಯೆ ಬಂದಾಗ ಹೇಗೆ ನಾವು ನಿಭಾಯಿಸ್ತೇವೋ, ಹೇಗೆ ಅದನ್ನು ನಮ್ಮ ದೇಹವನ್ನು ನಾವು ಕಾಪಾಡ್ಕೊಳ್ತೇವೋ, ಅದೇ ರೀತಿ ಮನಸ್ಸಿಗೆ ಸಮಸ್ಯೆ ಬಂದಾಗ, ಮನಸ್ಸಿಗೆ ತೊಂದರೆ ಅಂತ ಅನ್ನಿಸಿದಾಗ ನಾವು ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸೆಲ್ಫ್ ಕೇರ್, ನಮ್ಮನ್ನು ನಾವು ಆರೈಕೆ ಮಾಡಿಕೊಳ್ಳೋದು. ಈಗ ಜ್ವರ ಬಂದಾಗ ನಿಮ್ಮನ್ನು ಯಾರಾದರೂ 50 ಮೀಟ್ರ್ ರನ್ನಿಂಗ್ ರೇಸ್ನಲ್ಲಿ ಓಡಿ ಅಥವಾ 500 ಇದರಲ್ಲಿ ಟ್ರ್ಯಾಕ್ನಲ್ಲಿ ಓಡಿ ಅಂತ ಹೇಳಿದರೆ ಸಾಧ್ಯ ಇಲ್ಲ ಅದು. ಅಥವಾ ಜ್ವರ ಬಂದಾಗ ನಿಮ್ಮನ್ನು ಇಡೀ ದಿವಸ ಕೆಲಸ ಮಾಡಿ ಅಂತ ಹೇಳಿದರೆ, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೋ ಹಾಗೆ ಮನಸ್ಸಿಗೆ ಒಂದು ಸಮಸ್ಯೆ ಅಂತ ಬಂದಾಗ, ಮನಸ್ಸಿನಲ್ಲಿ ನಾವು ನಿತ್ಯದ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮಾನಸಿಕವಾಗಿ ನಾವು ಚೆನ್ನಾಗಿಲ್ಲ, ದಿನ ಇರುವಂಥ ಹುಮ್ಮಸ್ಸು ನಮ್ಮ ಜೀವನದಲ್ಲಿ ಇಲ್ಲ ಅಂತ ಬಂದಾಗ ಖಂಡಿತವಾಗಿಯೂ ನಾವು ಮನಸ್ಸಿಗೆ ಆರೈಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಹೇಗೆ ಆರೈಕೆ ಮಾಡ್ಕೊಳ್ಳೋದು, ಸೆಲ್ಫ್ ಕೇರ್ ಮಾಡೋದು ಹೇಗೆ ಅಂತ ಬಂದಾಗ, ಸೆಲ್ಫ್ ಕೇರ್ ಅನ್ನೋ ವಿಚಾರ ಬರೋದು, ಶುರುವಾಗೋದು ಮೊದಲನೇ ಅಂಶ ಅದು ನಾವು ಎಷ್ಟು ರೆಸ್ಟ್ ತಗೊಳ್ತೀವಿ ಅನ್ನೋದ್ರ ಮೇಲೆ. ಈಗ ಉದಾಹರಣೆಗೆ ನನಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ನನ್ನ ದಿನನಿತ್ಯದ ಕೆಲಸವನ್ನು ನಿಭಾಯಿಸ್ಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಅಥವಾ ಹೆಚ್ಚು ನಾನು ಗಮನ ಕೊಟ್ಟು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಬಂದಾಗ ನಾವು ಇನ್ನಷ್ಟು ಮನಸ್ಸಿಗೆ ಒತ್ತಡವನ್ನು ತಂದ್ಕೊಳ್ಬಾರ್ದು. ಮತ್ತಷ್ಟು ನಮ್ಮನ್ನು ನಾವು ತಳ್ಳಿ ಇಲ್ಲ ಮಾಡ್ಬೋದು ಅಂತ ಹೇಳಿ ಮೋಟಿವೇಶ್ನಲ್ ಆಗಿ ಅದನ್ನು ಮುನ್ನುಗ್ಗಿಸಿ ಕೆಲಸ ಮಾಡ್ತಾ ಹೋದರೆ ಮನಸ್ಸಿಗೆ ಮತ್ತಷ್ಟು ತೊಂದರೆ ಆಗುತ್ತೆ, ಮತ್ತಷ್ಟು ಸ್ಟ್ರೈನ್ ಆಗುತ್ತೆ. ಹಾಗಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಮೊದಲನೇದಾಗಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡೋದು ಅಂದರೆ ಏನು, ನಿದ್ದೆ ಮಾಡೋದ್ರ ಒಂದೇ ಸಾಕಾಗುತ್ತಾ ಅಥವಾ ಬೇರೆ ಯಾವ ರೀತಿ ನಾವು ಮನಸ್ಸಿಗೆ ರೆಸ್ಟ್ ಕೊಡೋದು ಅಂತ ಕೇಳಿದರೆ, ಮನಸ್ಸಿಗೆ ರೆಸ್ಟ್ ಕೊಡೋದು ನಮ್ಮ ಮಾನಸಿಕ ಯೋಚನೆಗಳನ್ನು ತಕ್ಕ ಮಟ್ಟಿಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದ್ರಿಂದ. ಉದಾಹರಣೆಗೆ ನಾವು ಪ್ರತಿನಿತ್ಯ ಸಾಧಾರಣ ದಿವಸಗಳಲ್ಲಿ ಏನು ಮಾಡ್ತೀವಿ, ಬೆಳಗ್ಗೆ ಎದ್ದ ಕೂಡಲೇ ಇವತ್ತು ಏನು ಮಾಡ್ತೀನಿ, ಎಷ್ಟೊತ್ತಿಗೆ ಯಾವ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಅಥವಾ ಯಾವ ಕೆಲಸ ಅಟೆಂಡ್ ಮಾಡ್ತೀನಿ, ಯಾವ ಕ್ಲಾಸ್ ಅಟೆಂಡ್ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಎಲ್ಲಿಗೆ ಬರ್ತೀನಿ, ಈ ರೀತಿ ಇಡೀ ದಿವಸದ ಒಂದು ಮ್ಯಾಪನ್ನು ಅಥವಾ ಇಡೀ ದಿವಸದ ಒಂದು ಪ್ಲ್ಯಾನನ್ನು ನಾವು ಹಾಕ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಆದರೆ ಅಂಥ ಒಂದು ರೀತಿಯ ಆರ್ಗನೈಸ್ಡ್ ಆಗಿ ಇರೋದು ಕೂಡ ಕೆಲವೊಮ್ಮೆ ಮನಸ್ಸಿಗೆ ಒತ್ತಡ ಆಗುತ್ತೆ. ಹಾಗಾಗಿ ಸೆಲ್ಫ್ ಕೇರ್ ಅಂತ ಶುರುವಾಗೋದು ನಾವು ನಮ್ಮನ್ನು ನಾವು ರೆಸ್ಟ್ ಮಾಡುವಾಗ. ರೆಸ್ಟ್ ಪ್ರಾರಂಭ ಆಗೋದು ಯಾವಾಗ ಅಂದರೆ, ಈ ರೀತಿಯ ಹೆಕ್ಟಿಕ್ ಜೀವನವನ್ನು ಅಥವಾ ಹೆಕ್ಟಿಕ್ ದಿನವನ್ನು ಇಟ್ಕೊಳ್ಳದೆ ಆದಷ್ಟು ಕಡಿಮೆ ಕೆಲಸವನ್ನು, ಎಷ್ಟು ಅವಶ್ಯಕವೋ ಅಷ್ಟು ಕೆಲಸವನ್ನು ಮಾಡಿ ನಾವು ಮನಸ್ಸಿಗೆ ಒಂದಷ್ಟು ರೆಸ್ಟನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ ನಾನಿವತ್ತು 5 ಕೆಲಸ ಇದೆ, ಆದರೆ 5ರಲ್ಲಿ 3 ತುಂಬ ಇಂಪಾರ್ಟೆಂಟ್ ಕೆಲಸ, ಇನ್ನೆರಡು ನಾಳೆ ಮಾಡಿದರೂ ಆಗುತ್ತೆ ಅಂತ ಇದ್ದರೆ, ಆಗ ಆ 3 ಕೆಲಸಕ್ಕೆ ಮಾತ್ರ ನಾವು ಪ್ರಾಶಸ್ತ್ಯ ಕೊಟ್ಟು ಇಂಪಾರ್ಟೆನ್ಸನ್ನು ಕೊಟ್ಟು ಇನ್ನು 2 ಕೆಲಸವನ್ನು ಆಮೇಲೆ ಮಾಡಿದ್ರಾಯಿತು ಅಥವಾ ನಾಳೆ ಮಾಡೋಣ ಅಂತ ಅದನ್ನು ನಾವು ನಾಳೆಗೆ ಇಟ್ಕೊಳ್ಳೋದು ಒಂದು ರೀತಿಯ ಕ್ರಮ. ಇನ್ನೊಂದು ರೀತಿಯ ಕ್ರಮ ಹೇಗೆ ಅಂತಂದರೆ, ನಾವು ರೆಸ್ಟ್ ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ಎಷ್ಟೋ ಸಲ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಸೈಲೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ತಲೆಯಲ್ಲಿ ಏನೋ ಒಂದು ವಿಚಾರ ಓಡ್ತಲೇ ಇರುತ್ತೆ ಪ್ರತಿನಿತ್ಯ. ಅಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಸ್ನೇಹಿತರಿದ್ದರೆ ಅವ್ರ ಜೊತೆ ಒಂದು 10 ನಿಮಿಷ ಮಾತಾಡೋದು, ಅಥವಾ ಎಲ್ಲಾದರೂ ಒಂದು ಹೊರಗಡೆ ಒಂದು ಪಾರ್ಕ್ನಲ್ಲಿ ವಾಕಿಂಗ್ ಮಾಡಿ ಬರೋದು, ಅಥವಾ ಒಂದು ಒಳ್ಳೆ ಸಂಗೀತ ಕೇಳೋದು, ಅಥವಾ ಎಲ್ಲಾದರೂ ನಮ್ಮ ಮನಸ್ಸಿಗೆ ಶಾಂತಿ ಕೊಡುವಂಥ ದೇವಸ್ಥಾನವೋ, ಚರ್ಚೋ, ಮಸೀದಿ ಇತ್ಯಾದಿ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಶಾಂತಿ ಕೊಡುವಂಥ ಸ್ಥಳಕ್ಕೆ ಭೇಟಿ ಕೊಟ್ಟು ಬರೋದು, ಈ ರೀತಿಯ ಕೆಲವೊಂದು ಡಿಸ್ಟ್ರಾಕ್ಷನ್ಸನ್ನು ಮಾಡಿಕೊಳ್ಳೋದ್ರಿಂದಲೂ ಕೂಡ ಮನಸ್ಸಿಗೆ ರೆಸ್ಟ್ ಸಿಕ್ಕಂತೆ ಆಗುತ್ತೆ. ಹಾಗಾಗಿ ನಮ್ಮ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಾಗ, ಮಾನಸಿಕ ಆರೋಗ್ಯದ ವ್ಯತ್ಯಾಸ ಕಂಡು ಬರೋದು ನಿದ್ರೆ, ಊಟ ಮತ್ತು ನಮ್ಮ ಸಂಬಂಧಗಳು ಅಲ್ವಾ. ಈ 3ರಲ್ಲಿ ಯಾವಾಗ ವ್ಯತ್ಯಾಸಗಳು ಕಂಡು ಬರುತ್ತೋ ಆಗ ನಾವು ತಕ್ಷಣದಲ್ಲಿ ಮಾಡಬೇಕಾಗಿರೋದು ಮನಸ್ಸಿಗೆ ಒಂದು ರೀತಿಯ ರೆಸ್ಟನ್ನು ಕೊಡೋದು. ಮನಸ್ಸಿಗೆ ರೆಸ್ಟನ್ನು ಒಂದು ನಾವು ಮಾಡೋ ಕೆಲಸಗಳಲ್ಲಿ ಆ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಕಡಿಮೆ ಕೆಲಸ ಮಾಡೋದು, ಅಥವಾ ನಮಗೆ ಮನಸ್ಸಿಗೆ ಸಂತೋಷ ಕೊಡುವಂಥ ಡಿಸ್ಟ್ರಾಕ್ಟನ್ಸನ್ನು ಪ್ರಾಕ್ಟೀಸ್ ಮಾಡೋದು, ಸಂಗೀತ ಅಥವಾ ದೇವಸ್ಥಾನಕ್ಕೆ ಹೋಗೋದು ಇತ್ಯಾದಿ. ಇದರ ಜೊತೆಗೆ
ನಾವು ಮಾಡಬೇಕಾಗಿರುವಂಥ ಮತ್ತೊಂದು ಕೆಲಸ ಏನು ಅಂತಂದರೆ, ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಕರಿತೀವಿ. ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತಂದರೆ ಒಂದು ಪುಸ್ತಕದಲ್ಲಿ ನಾವು ಡೈರಿ ಬರೆದ ಹಾಗೆ ಪ್ರತಿ ದಿವಸ ಇವತ್ತು ನನಗೆ ಏನೇನು ಒಳ್ಳೆ ವಿಚಾರ ಆಯಿತು, ಇವತ್ತು ಒಂದು ಒಳ್ಳೆ ಊಟ ಮಾಡಿದೆ, ಇವತ್ತು ಒಳ್ಳೆ ಪಕ್ಷಿಯನ್ನು ನೋಡಿದೆ, ಅಥವಾ ಇವತ್ತು ಒಂದು ಒಳ್ಳೆ ಹಾಡು ಕೇಳಿದೆ, ಅವತ್ತು ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆ ವಿಚಾರ ನಡೀತು ಅನ್ನೋದನ್ನು ಚಿಕ್ಕದಾಗಿ ಒಂದು ಕಡೆ ಬರೆದು ಆಮೇಲೆ ಕೊನೆಯಲ್ಲಿ ಇಷ್ಟು ನನ್ನ ಜೀವನದಲ್ಲಿ ಚೆನ್ನಾಗಿ ನಡೀತು, ಇದಕ್ಕೆ ನನಗೆ ಬಹಳ ಸಂತೋಷ ಇದೆ ಅಂತ ಹೇಳಿ ನಿಮಗೆ ನೀವೇ ಒಂದು ರೀತಿಯ ಪಾಸಿಟಿವ್ ಎಪ್ರಿಸಿಯೇಷನ್ಸನ್ನು, ಔಟ್ಲುಕ್ಕನ್ನು ಕೊಡ್ತಾ ಬರಬೇಕು. ಆಗ ತನ್ನಷ್ಟಕ್ಕೆ ನೆಗೆಟಿವ್ ಥಾಟ್ಸು ಕಡಿಮೆ ಆಗ್ತಾ ಆಗ್ತಾ ಪಾಸಿಟಿವ್ ಥಾಟ್ಸು ಬೆಳೀತಾ ಬರುತ್ತೆ. ಹಾಗಾಗಿ ಮನಸ್ಸಿಗೆ ಸಮಸ್ಯೆ ಬಂದಾಗ ಅಥವಾ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದಾಗ ನಾವು ರೆಸ್ಟ್ ಮಾಡೋದು ಒಂದು ಕ್ರಮ ಆದರೆ, ಅದರ ಜೊತೆಗೆ ನಮ್ಮ ಪಾಸಿಟಿವ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಳ್ಳೋದು. ನನ್ನ ಜೀವನದಲ್ಲಿ ಏನೇನು ಒಳ್ಳೊಳ್ಳೆ ವಿಚಾರಗಳು ನಡೀತಿದೆ, ಚಿಕ್ಕ ಪುಟ್ಟ ಒಳ್ಳೆ ವಿಚಾರಗಳನ್ನು ಗಮನಿಸ್ತಾ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಬರಬೇಕು. ಇದು 2ನೇ ಕ್ರಮ. ಇನ್ನು 3ನೇ ಕ್ರಮ ಏನಾಗುತ್ತೆ ಅಂತ ಹೇಳಿದರೆ, ನಾವು ಎಷ್ಟೋ ವಿಚಾರಗಳನ್ನು ಮಾಡದೆ, ಅಂದರೆ ಚಿಕ್ಕಂದಿನಿಂದ ಮಾಡದೆ ಬಿಟ್ಟು ಬಂದಿರ್ತೀವಿ. ಉದಾಹರಣೆಗೆ, ನನಗೆ ತುಂಬ ಆಸೆ ಸ್ಕೇಟಿಂಗ್ ಕಲಿಬೇಕು ಅಂತ ಹೇಳಿ ಚಿಕ್ಕಂದಿನಲ್ಲಿ ನನಗೆ ಕಲೀಲಿಕ್ಕಾಗಲಿಲ್ಲ, ಅಥವಾ ನನಗೆ ಮ್ಯೂಸಿಕ್ ಕಲಿಬೇಕು ಅಂತ ಆಸೆ, ಡ್ರಾಯಿಂಗ್ ಕಲಿಬೇಕು ಅಂತ ಆಸೆ. ಹೀಗೆ ನಮಗೆಲ್ಲರಿಗೂ ಚಿಕ್ಕಂದಿನಿಂದ ಯಾವುದೋ ಒಂದು ಆಸೆ ಇದ್ದೇ ಇರುತ್ತೆ. ಅದು ನಾವು ಅಟೆಂಡ್ ಮಾಡದೆ, ಅದನ್ನು ಮುಂದುವರಿಸ್ಕೊಳ್ಳದೆ ಹಾಗೆ ಬಂದುಬಿಟ್ಟಿರ್ತೀವಿ. ಅಂಥದ್ದು ಯಾವುದಾದ್ರೂ ಒಂದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಅದರಿಂದ ನಾವೇನು ದೊಡ್ಡ ಪ್ರೊಫೆಷನಲ್ ಆಗಬೇಕು ಅಂತ ಏನಿಲ್ಲ. ಒಂದು ಸಣ್ಣ ಹಾಬಿಯನ್ನು ನಾವು ಅಳವಡಿಸ್ಕೊಳ್ತಾ ಬಂದರೆ ಆಗ ಮನಸ್ಸಿಗೆ ಮತ್ತಷ್ಟು ಆಹ್ಲಾದಕರವಾಗಿ ಅನ್ನಿಸ್ತಾ ಬರುತ್ತೆ. ಅದು ಯಾವುದೂ ಆಗಬಹುದು, ಸಂಗೀತನೇ ಆಗಬೇಕು ಅಂತಿಲ್ಲ, ಅಥವಾ ಸ್ಪೋರ್ಟ್ಸೇ ಆಗಬೇಕು ಅಂತಿಲ್ಲ. ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಯಾವ ಹಾಬಿ ಆದರೂ ಸರಿಯೇ, ಆ ಹಾಬಿಯನ್ನು ಕೂಡ ನಾವು ದಿನ ಅಭ್ಯಾಸ ಮಾಡ್ತಾ ಬಂದರೆ ಆಗ ಮನಸ್ಸಿಗೆ ಒಂದು ರೀತಿಯ ಬಲ ಸಿಗುತ್ತೆ ಮತ್ತು ಮನಸ್ಸು ಒಂದು ರೀತಿಯ ಖುಷಿಯ ವಾತಾವರಣದಲ್ಲಿ ಇರುತ್ತೆ ಯಾವಾಗಲೂ. ಹಾಗಾಗಿ ಮನಸ್ಸಿಗೆ ರೆಸ್ಟ್ ಕೊಡೋದು, ಜೊತೆಗೆ ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಿಯಂತ್ರಣ ತರೋದು, ರೆಸ್ಟ್ ತಗೊಳ್ಳೋದಾದರೆ, 2ನೇದು ಪಾಸಿಟಿವ್ ಔಟ್ಲುಕ್ಕನ್ನು ಬೆಳೆಸ್ಕೊಳ್ಳೋದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಮುಖಾಂತರ, ಮತ್ತು ನಮ್ಮ ಯಾವುದಾದ್ರೂ ಒಂದು ಹಾಬಿಯನ್ನು ಪ್ರತಿನಿತ್ಯ ಚಿಕ್ಕದಾಗಿ ಅಭ್ಯಾಸ ಮಾಡ್ತಾ ಬರೋದು. ಹೀಗೆ ಮಾಡ್ತಾ ಬಂದರೆ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಬಂದರೂ ಕೂಡ ಅದನ್ನು ಸುಲಭದಲ್ಲಿ ನಾವು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಾವು ಪಾಸಿಟಿವ್ ಲೈಫನ್ನು ಆರಾಮದಲ್ಲಿ ನಿಭಾಯಿಸಬಹುದು. ನಮಸ್ಕಾರ.